ವೀಕ್ಷಕರೇ, ನಾವು ಇಷ್ಟೊತ್ತು ಆಟೋ ಚಾಲಕರ ಕಥೆಯನ್ನು ಕೇಳಿದ್ವಿ. ಬಟ್ ಈಗ ಹೋಟೆಲ್ ಮಾಲೀಕರ ಕತೆ. ಹೋಟೆಲ್ ನಡೆಸ್ತಾ ಇದ್ದಾರೆ, ಸಣ್ಣ ಪುಟ್ಟ ಹೋಟೆಲ್ ನಡೆಸ್ತಾ ಇರ್ತಾರೆ. ಅವರು ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಕೇಳೋಣ. ಕಾರಣ ಏನು ಅಂತ ಹೇಳಿದ್ರೆ, ಇಸ್ರೇಲ್ ಇರಾನ್ ಯುದ್ಧದ ಕಾರಣಕ್ಕಾಗಿ ನಮಗೆ ಗ್ಯಾಸ್ ಬರ್ತಾ ಇಲ್ಲ ಅಂತ ಆರೋಪ. ಕಮರ್ಷಿಯಲ್ ಸಿಗ್ತಾನೇ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾನೇ ಇಲ್ಲ. ಇದರ ನಡುವೆ ಇತ್ತೀಚೆಗಷ್ಟೇ 208 ರೂಪಾಯಿ ಜಾಸ್ತಿ ಆಗಿದೆ ಕಮರ್ಷಿಯಲ್ ಸಿಲಿಂಡರ್ ಮೇಲೆ. ಸೊ ಇದರಿಂದ ಯಾವ ರೀತಿಯಾಗಿ ವ್ಯಾಪಾರದ ಮೇಲೆ ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಲಿ ಇವತ್ತು ಹೋಟೆಲ್ನ ಮಾಲೀಕರು ಕೂಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪೆರುಮಾಳ್ ಅಂತ. ಓಕೆ, ಈಗ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಅಟ್ಲೀಸ್ಟ್ ಇವಾಗಾದ್ರೂ ಸಿಗ್ತಾ ಇದೆಯೋ ಇಲ್ವೋ? ಸರ್ ಕಮರ್ಷಿಯಲ್ ಸಿಲಿಂಡ್ರು ಈಗ ನಮಗೆ ಸಿಗ್ತಾನೂ ಇಲ್ಲ ಸರ್. ಸಿಗುತ್ತೆ, ಆದರೆ 4,000 5,000 ಈ ರೀತಿ ಹೆಚ್ಚಿಗೆ ಕೇಳ್ತಾ ಇದ್ದಾರೆ ಸರ್ ಈಗ ನಮಗೆ. ಹಾಂ, ಅಂದರೆ ಇವಾಗ ಮೊದಲೇ ಸಿಗ್ತಾ ಇಲ್ಲ, ಈಗ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಆಗಿದೆ, ಈಗ ಇನ್ನೂ ಜಾಸ್ತಿ ಆಗಿದೆ ಅಂತಾರೆ. ಏನು ಮಾಡೋದು, ನಮಗೆ ತುಂಬ ತೊಂದರೆಗಳಾಗ್ತಾ ಇದೆ. ಹೋಟ್ಲು ಮಾಡೋದು ಹೇಗೆ ಏನು ಎತ್ತ ಅಂತ ತುಂಬ ತೊಂದರೆ ಆಗ್ತಾಯಿದೆ ಸರ್ ನಮಗೆ. ನಾವು ಫ್ಯಾಮಿಲಿಯಲ್ಲಿ ಒಂದು ಕಷ್ಟ ಇಲ್ಲಿ ಮಾಡ್ತಾ ಇರುವಾಗ ನಮಗೆ ತುಂಬ ಅಂದರೆ ತುಂಬ ತೊಂದರೆ, ಗ್ಯಾಸಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಓಕೆ, ಈಗ ಮೊದಲು ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇರಲಿಲ್ಲ, ಈಗ 208 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವಾಗ ಹೆಂಗೆ ಇದು ಗಾಯದ ಮೇಲೆ ಬರ ಹೇಳ್ದಂಗಲ್ವಾ? ಖಂಡಿತವಾಗ್ಲೂ ಸರ್, ಗಾಯದ ಮೇಲೆ ಬರ ಹೇಳ್ದಂಗೆ ಆಗಿದೆ. ನಾವು ಏನು ಮಾಡಬೇಕು ಅಂತ ನಮಗೆ ದೋಚ್ತಾ ಇಲ್ಲ. ದಯವಿಟ್ಟು ನಮಗೆ ಒಂದು ಗ್ಯಾಸು ಸಿಗೋ ಥರ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್ ನಿಮ್ಗೆಲ್ಲರಿಗೂ. ಓಕೆ, ಈ ಒಂದು ಕಡೆ ಗ್ಯಾಸ್ ಸಿಗ್ತಿಲ್ಲ, ಅದ್ರ ರೇಟ್ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ತರಕಾರಿ ರೇಟ್ ಜಾಸ್ತಿ ಆಗಿದೆ, ಆಯಿಲ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ಎಲ್ಲ ರೇಟ್ ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ನೀವು ಫ್ರೀಯಾಗಂತೂ ಕೊಡ್ಲಿಕ್ಕಾಗಲ್ಲ, ನೀವು ಕೂಡ ರೇಟ್ ಜಾಸ್ತಿ ಮಾಡಬೇಕು. ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾವು ರೇಟ್ ಈಗ ಗ್ಯಾಸ್ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ನಾವು ರೇಟ್ನ ಜಾಸ್ತಿ ಮಾಡೋಕ್ಕೆ ಹೋದರೆ ನಮಗೆ ಕಸ್ಟಮರ್ ಬರೋಲ್ಲ ಸರ್, ಖಂಡಿತವಾಗ್ಲೂ ಬರೋದಿಲ್ಲ. ನಾವು ಅದನ್ನೇ ನೆಂಚ್ಕೊಂಡು ಮಾಡ್ತಾಯಿದ್ದೀವಿ. ಗ್ಯಾಸ್ ರೇಟ್ ಅಂತೂ ಜಾಸ್ತಿ ಮಾಡೋಕ್ಕೆ ಆಗಲ್ಲ ಸರ್ ನಮ್ಮ ಕೈಯಲ್ಲಿ. ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ. ಓಕೆ, ರೇಟ್ ಅಂತೂ ಜಾಸ್ತಿ ಮಾಡ್ತಿಲ್ಲ ನೀವು? ಇಲ್ಲ ಸರ್, ಮಾಡ್ತಾ ಇಲ್ಲ. ನಾವು ಎಲ್ಲರೂ ಮಾಡಿದ್ದಾರೆ ಅಂತೇಳಿ ನಾವು ಮಾಡಬೇಕು ಅಂತ ಈಗ ಮಾಡ್ತಾ ಇದ್ದೀವಿ ಸರ್ ಈಗ. ಹೌದು. ಓಕೆ, ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ವಲ್ಲ, ಏನಾದರೂ ನೀವು ಇಲ್ಲಿ ಮಾಡ್ತಾ ಇರುವಂಥ ಐಟಮ್ಸಲ್ಲಿ ಏನಾದರೂ ಕಟ್ ಆಫ್ ಮಾಡಿದ್ರ ಅಂತ ನಿಲ್ಲಿಸ್ಬಿಟ್ಟಿದ್ರ? ಹೌದು, ಖಂಡಿತವಾಗ್ಲೂ ಮಾಡಿದ್ವಿ ಸರ್. ನಮ್ಮಲ್ಲಿ ಬರೀ ಎಗ್ ರೈಸು ಮತ್ತು ಫ್ರೈಡ್ ರೈಸ್ ಮಾತ್ರ ಮಾಡ್ತಾಯಿದ್ದೀವಿ. ಗೋಬಿನ ಸ್ಟಾಪ್ ಮಾಡಿದ್ದೀವಿ, ನೂಡಲ್ಸ್ ಸ್ಟಾಪ್ ಮಾಡಿದ್ದೀವಿ, ಗೋಬಿ ರೈಸ್ನ ಸ್ಟಾಪ್, ಎಲ್ಲ ಐಟಮ್ ಸ್ಟಾಪ್ ಮಾಡಿದ್ದೀವಿ ಸರ್. ಈಗ ನಾವು ಬರೀ 2 ಐಟಮ್ ಮಾತ್ರ ಮಾಡ್ತಾಯಿದ್ದೀವಿ ಸರ್ ಈಗ ನಾವು. ಹೌದು. ಓಕೆ, ಕೊನೆಯದಾಗಿ ಪ್ರಶ್ನೆ, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ಕಾರಕ್ಕೆ ಅಂದರೆ ಎಲ್ಲರಿಗೂ ನಮಗೆ ಗ್ಯಾಸ್ ಸಿಗೋ ಥರ ಈಗ, ಯಾಕೆಂದರೆ ಎಲ್ಲ ಹೋಟೆಲ್ನವ್ರಿಗೂ ಗ್ಯಾಸ್ ಸಿಗಬೇಕು ಅಂತೇಳಿ ನಾನು ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ನಾನೀಗ. ಮತ್ತು ಇನ್ನೊಂದು ಆರೋಪ ಏನು ಅಂತ ಹೇಳಿದ್ರೆ, ಕಮರ್ಷಿಯಲ್ ಗ್ಯಾಸ್ ಬ್ಲಾಕಲ್ಲಿ ಕೊಡ್ತಾರಲ್ವಾ, ರೇಟ್ ಜಾಸ್ತಿ ಆಗಿದೆ. ಈಗ ಕಮರ್ಷಿಯಲ್ ಬ್ಲಾಕಲ್ಲಿ ಮಾರುವಾಗ ಎಷ್ಟು ಕೇಳ್ತಾರೆ ನಿಮ್ಮನ್ನು? ಸರ್ ನಮ್ಮ ಹತ್ರ ಒಂದು 4,000 ಕೇಳ್ತಾರೆ ಸರ್, 5,000 ರೂಪಾಯಿನೂ ಕೇಳ್ತಾರೆ ಸರ್. ನಾವು ಎಲ್ಲಿ ಕೊಟ್ಟು ತೊಗೊಳಕ್ಕಾಗುತ್ತೆ? 4,000 ರಿಂದ 5,000 ಕೊಟ್ಟು ತೊಗೊಳಕ್ಕಾಗಲ್ಲ ಸರ್ ನಮ್ಮ ಕೈಯಲ್ಲಿ, ನಮ್ಮ ಹತ್ರ. ಈಗ ಟೋಟಲ್ ಆಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಇರುವಂಥದ್ದು 2,000 ರೂಪಾಯಿ ಚಿಲ್ಲರೆ. ಈಗ 200 ರೂಪಾಯಿ ಅದು ಜಾಸ್ತಿ ಆದಮೇಲೆ ಈಗ ಅದ್ರ ಮೇಲೆ 5,000 ಕೇಳ್ತಾರೆ ಅಂದರೆ 3,000 ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅಂತ. ಆದರೂ ಎಕ್ಸ್ಟ್ರಾ ಕೊಟ್ಟಾದ್ರೂ ತಗೋತೀರಾ? ಅವತ್ತಾದ್ರೂ ಸಿಗುತ್ತಾ ಇಲ್ವಾ? ಸರ್ ಎಕ್ಸ್ಟ್ರಾ ಕೊಟ್ಟು ತಗೊಂಡು ನಾವು ಏನು ಸರ್ ಮಾಡೋಣ? 3,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೊಂಡು ಮಾಡೋಕ್ಕಾಗಲ್ಲ ಸರ್, ನಮ್ಮ ಹತ್ರ ಹೋಟ್ಲು ಕೈಯಲ್ಲಿ ಮಾಡೋಕ್ಕಾಗಲ್ಲ ಸರ್, ಖಂಡಿತವಾಗ್ಲೂ ಆಗೋದಿಲ್ಲ. ಹೌದು, ಆಗ್ತವೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಕೇಳಿದ್ರಲ್ಲ, ಒಂದು ದೊಡ್ಡ ಹೋಟೆಲನ್ನು ನಡೆಸುವಂತಹವರ ಸಂಕಷ್ಟ ಒಂದು ಕಡೆ ಆದರೆ, ಈ ಸಣ್ಣ ಪುಟ್ಟ ಹೋಟೆಲ್ಸ್ ಅಂದರೆ ರೋಡ್ ಸೈಡ್ ಇಟ್ಕೊಂಡಿರ್ತಾರೆ, ಈ ಹೋಟೆಲ್ಸಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಇವರಲ್ಲೂ ಕೂಡ ಸಾಕಷ್ಟು ಈ ಫುಡ್ಗಳಿಗೆ ಮೆನುಗೆ ಬಂದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕಟ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಕೇಳ್ತಿರೋದು ಒಂದೇ, ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಲಿ ಅಂತ ಹೇಳಿ.